ಹೊರ ರಾಜ್ಯದವರು ಏನಾದ್ರು ಸ್ಪರ್ಧೆ ಮಾಡಿದ್ರೆ ಅದೇ ಎಲೆಕ್ಷನ್ ಇಶ್ಯೂ ಆಗುತ್ತೆ ಅಂತಕ್ಕಂಥ ಆತಂಕ ಬಿಜೆಪಿಯಲ್ಲಿ ಕಂಡು ಬರ್ತಾ ಇದೆ. ಬಿಜೆಪಿಯ ಹಿರಿಯರ ಆತಂಕಕ್ಕೆ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಇಲ್ವಾ ನೋಡಬೇಕು. 3-4 ಕ್ಷೇತ್ರಗಳಲ್ಲಿ 2ರಲ್ಲಿ ಹೊರಗಿನವರ ಒಳಗಿನವರ ಗೊತ್ತಿಲ್ಲ. ಒಂದಷ್ಟು ಪ್ಲ್ಯಾನ್ ಅಂತೂ ಇದೆ, ಏಕೆಂದರೆ ಈಗ ಪ್ರಯೋಗ ಮಾಡೋದ್ರಲ್ಲಿ ಸಿದ್ಧಹಸ್ತರು ಬಿಜೆಪಿಯವರು. ಬಟ್ ಹೊರಗಿನವ್ರನ್ನ ಕರ್ಕೊಂಡು ಬಂದರೆ ವರ್ಕೌಟ್ ಆಗುತ್ತಾ? ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡೋದಕ್ಕೆ ಪ್ಲ್ಯಾನ್ ಅಂತೆ. ರಾಜ್ಯಸಭಾ ಸದಸ್ಯರಾಗಿರುವವರನ್ನ, ಪ್ರಭಾವಿಗಳನ್ನು ರಾಜ್ಯದಿಂದ ಕಣಕ್ಕಿಳಿಸುವಂತಹ ಚರ್ಚೆ ಇದೆ. ಈ ಬೆನ್ನಲ್ಲೇ ಕರ್ನಾಟಕದಿಂದ ಹೊರ ರಾಜ್ಯದವರು ಸ್ಪರ್ಧಿಸಿದರೆ ಕಷ್ಟ ಅನ್ನುವಂತಹ ಆತಂಕ ಹಿರಿಯರಲ್ಲಿದೆ. ಬಿಜೆಪಿಯ ಒಳಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಫೆಬ್ರವರಿ 2 ಅಥವಾ 3ನೇ ವಾರದಲ್ಲಿ ಅಮಿತ್ ಶಾ, ಜೆ ಪಿ ನಡ್ಡಾ, ರಾಜನಾಥ್ ಸಿಂಗ್ ಇವರೆಲ್ಲ ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಆ ವೇಳೆ ಲೋಕಲ್ ವರ್ಸಸ್ ನೇಷನ್ ಸ್ಟಾರ್ಸ್ ಸಮಸ್ಯೆಗಳನ್ನು ಗಮನಕ್ಕೆ ತರೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಬಟ್ ಈ ಪ್ರಯೋಗ ವರ್ಕೌಟ್ ಆಗುತ್ತಾ? ಹೊರಗಿನವ್ರು ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿದ್ರೆ ಗೊತ್ತಿಲ್ಲ. ಸಹಜ ಪ್ರಕ್ರಿಯೆ ಅಲ್ಲ ಅದು, ಹಾಗೆ ನೋಡೋಕ್ಕೆ ಹೋದರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈ ವಿಚಾರ ಹೆಂಗೆ ಹೊರಗೆ ಬಂದಿದ್ದು? ಹೆಂಗೆ ನ್ಯಾಷನಲ್ ಸ್ಟಾರ್ಸ್ಗಳನ್ನ ಕರ್ಕೊಂಬಂದು ಕರ್ನಾಟಕದಲ್ಲಿ 3-4 ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡೋಣ ಅಂತಕ್ಕಂಥ ಚಿಂತನೆ ಬಂದದ್ದು ಯಾಕೆ? ಒಂದು ವೇಳೆ ಹಾಗೆ ಮಾಡಿದ್ರೆ ವರ್ಕೌಟ್ ಆಗುತ್ತಾ ರಾಜ್ಯದಲ್ಲಿ? ಅರವಿಂದ್, ಒಂದು ಸ್ಪಷ್ಟ, 2014 ಮತ್ತು 2019 ಎರಡೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ದೇಶದಲ್ಲಿ ಅಧಿಕಾರವನ್ನು ಹಿಡಿದಿದೆ, ಸತತವಾಗಿ ಅಧಿಕಾರವನ್ನು ಹಿಡಿದಿದೆ. ಕರ್ನಾಟಕ ಇಲ್ಲದೆ ಇರ್ಬೋದು, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಫೇಸ್ ವ್ಯಾಲ್ಯೂ ಇರುವಂತಹ ಹೊರಗಿನವರನ್ನ, ಸೆಲೆಬ್ರಿಟಿಗಳನ್ನ ಅಖಾಡಕ್ಕೆ ಇಳಿಸಿ ಅಲ್ಲಿ ಗೆಲುವನ್ನು ಪಡೆಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಹಾಗಾಗಿ ಅಂಥದ್ದೊಂದು ಪ್ರಯೋಗ 3ನೇ ಚುನಾವಣೆಯಲ್ಲಿ ಈ ಬಾರಿ ಕರ್ನಾಟಕದಲ್ಲೂ ಕೂಡ ನಡೀಬಹುದು ಅನ್ನುವಂಥದ್ದು. ಅದು ಬೆಂಗಳೂರು ದಕ್ಷಿಣ ಇರ್ಬೋದು, ಬೆಂಗಳೂರು ಉತ್ತರ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಹೀಗೆ ಸೆಲೆಕ್ಟೆಡ್ ಆಗಿ ಒಂದು 3-4 ಲೋಕಸಭಾ ಕ್ಷೇತ್ರಗಳಲ್ಲಿ ಹೊರಗಿನವ್ರನ್ನ ಕರೆತಂದು, ರಾಜ್ಯಸಭೆ ಸದಸ್ಯರು ಇರ್ಬೋದು ಅಥವಾ ಬೇರೆ ಪ್ರಭಾವಿ ನಾಯಕರು ಇರ್ಬೋದು, ಅವ್ರನ್ನ ಕರೆತಂದು ಯಾಕೆ ಸ್ಪರ್ಧೆ ಮಾಡಿಸಬಾರ್ದು ಅನ್ನುವಂಥ ಚರ್ಚೆ ನಡೀತಿದೆ ಅನ್ನುವಂಥದ್ದು. ಯಾಕಂದ್ರೆ ಎರಡೂ ಚುನಾವಣೆಯಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಕ್ಲಿಕ್ ಆಗಿರೋದ್ರಿಂದ, ಮತ್ತೆ ಈ ಬಾರಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ರಾಜ್ಯದಲ್ಲೂ ಕೂಡ ನಿರ್ಧಾರ ಮಾಡೋದ್ರಿಂದ ಕೇಂದ್ರ ಬಿಜೆಪಿ ನಾಯಕರುಗಳು ಸಹಜವಾಗಿಯೇ ಹೊರಗಿನಿಂದ ಒಂದು 2, 3 ಅಥವಾ 4 ಜನರನ್ನ ಅಥವಾ ಒಂದು 2 ಕರೆತಂದು 1-2 ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡುವ ಮೂಲಕವಾಗಿ ಫಲಿತಾಂಶವನ್ನು ಪಡಿಬಹುದು ಅನ್ನುವಂಥದ್ದು ನಿರೀಕ್ಷೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಬೇರೆ ರಾಜ್ಯಗಳ ಸ್ಪಂದಿಸಿದ ರೀತಿಗೂ ಇಲ್ಲಿನ ಚುನಾವಣೆಗಳಲ್ಲಿ ಜಾತಿ ಸಮೀಕರಣವೂ ಸೇರಿದಂತೆ ಬೇರೆ ಬೇರೆ ರೀತಿಯ ಸಾಮಾಜಿಕವಾದ ಕಾರಣಗಳಿಗೆ ಸ್ಪಂದಿಸಿದ ರೀತಿಯು ಸಾಕಷ್ಟು ವ್ಯತ್ಯಾಸ ಇದೆ. ಹಾಗಿದ್ದು ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಅಲೆ ಮತ್ತು ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ಇರುವಂತಲ್ಲಿ ಇಂಥದ್ದು ಹೊಸ ಪ್ರಯೋಗವನ್ನ ಮಾಡಬಾರ್ದು ಯಾಕೆ ಅನ್ನುವಂಥ ಚರ್ಚೆ ನಡೀತಿದೆ ಅನ್ನುವಂಥದ್ದು. ಆದ್ರೆ ಇದಕ್ಕೆ ಪರವಿರುದ್ಧವಾದಂಥ ಅಭಿಪ್ರಾಯಗಳು ರಾಜ್ಯ ಬಿಜೆಪಿಯಲ್ಲೂ ಇದೆ ಅನ್ನುವಂಥದ್ದು. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ವರ್ಕೌಟ್ ಆದಂಥ ಫ್ಯಾಕ್ಟರಿ ಆಗಲ್ಲ, ಸಾಮಾಜಿಕವಾಗಿ ಬೇರೆ ರೀತಿ ಇದೆ, ಜಾತಿ ವ್ಯವಸ್ಥೆ ಬೇರೆ ರೀತಿ ಇದೆ, ಜನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ಬೇರೆ ರೀತಿ ಇದೆ, ಹೀಗೆ ಇವೆಲ್ಲವೂ ಕೂಡ ಕಾರಣಗಳನ್ನ ಮುಂದಿಡ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಇದು ಸಾಧ್ಯನಾ ಅನ್ನುವಂಥದ್ರ ಬಗ್ಗೆ ಬಹುಶಃ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಸೇರಿ ಚರ್ಚೆ ಮಾಡುವ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದು ಕೂಡ ಎಲ್ಲ ಆರಂಭಿಕ ಮಾತುಗಳು. ಬಟ್ ಮತ ಹಾಕೋರು ಜನ ಒಪ್ತಾರಾ? ನೀವು ಹೊರಗಿನಿಂದ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ಗೆಲ್ಲಿಸಿ ಅಂತಂದರೆ ಎಲ್ಲೋ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಒಂಚೂರು ಆಗಬಹುದೇನೋ, ಬಟ್ ಬೇರೆ ಕಡೆ ತುಂಬ ಕಷ್ಟ.